ಮಾಡಿಲ್ವಾ? ಮಾಡಿಲ್ವಾ ಸರ್? ಏನ್ ಸರ್ ನೀವು ಇವತ್ತೇನಾದ್ರೂ ನೀವು ಮಾಡ್ಲೇಬೇಕು ಸರ್ ಸರ್ಪ್ರೈಸ್. ಇವತ್ತೇನಾದ್ರೂ ನೀವು ಮಾಡ್ಲೇಬೇಕು ಸರ್ ಸರ್ಪ್ರೈಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಾದ್ರೂ ಒಂದು ಮೇಡಮ್ಗೆ ಸರ್ಪ್ರೈಸ್ ಮಾಡಿ. ನಾನು ಡೈಲಿ ಏನೋ ಒಂದು ಸರ್ಪ್ರೈಸ್ ಮಾಡ್ತಾನೆ ಇರ್ತೀನಿ. ಹಲೋ ಸರ್. ಹಾಯ್ ಸರ್. ಹಾಯ್ ಮೇಡಮ್. ಫ್ರೀ ಇದ್ದೀರಾ? ಹೇಳ್ರಪ್ಪ. ಏನಿಲ್ಲ, ಇವಾಗ ವ್ಯಾಲೆಂಟೈನ್ಸ್ ಡೇ ಬರ್ತಿದೆಯಲ್ಲ, ಅದಕ್ಕೆ ನಮ್ಮ ಚಾನಲ್ ಕಡೆಯಿಂದ ಕಪಲ್ಸ್ಗೆ ಅಂತಲೇ ಸ್ಪೆಷಲಿ ಒಂದು ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮಗೆ ಒಂದಿಷ್ಟು ಪ್ರಶ್ನೆ ಕೇಳ್ತೀವಿ, ನಿಮ್ಮದು ಕಪಲ್ಸ್ ರಿಲೇಟೆಡು, ರಿಲೇಷನ್ಶಿಪ್ ರಿಲೇಟೆಡು. ಸೊ ನೀವು ಫನ್ನಿಯಾಗೇ ಇರುತ್ತೆ, ನೀವು ಆನ್ಸರ್ ಮಾಡಬೇಕು. ಓಕೆನಾ? ನಿಮ್ಗೆ ಯಾಕೆ ಬೇಕದು? ರೆಡಿ? ಓಕೆ ಓಕೆ. ಸೊ ನಿಮ್ಮಿಬ್ರದ್ದು ಹೆಸರು ಹೇಳ್ಬೋದಾ ಫಸ್ಟು? ನಮ್ದು ಅಜಯ್. ಅಜಯ್. ನೀವು? ಸುಪ್ರಿಯಾ. ಸುಪ್ರಿಯಾ. ಸೊ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ನಿಮ್ಗೆ ಯಾಕೆ ಬೇಕದು? ಲವ್ ಮ್ಯಾರೇಜ್. ಓಕೆ. ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ಅವರೇನಾ? ಸೊ ಯಾಕೆ ಇಷ್ಟ ಆದ್ರು ಸರ್ ಮೇಡಮ್? ಚೆನ್ನಾಗಿದ್ರಲ್ಲ. ಚೆನ್ನಾಗಿದ್ರು. ಆಮೇಲೆ ಇನ್ನೇನು ನಿಮ್ಗೆ ಯಾಕೆ ಇಷ್ಟ ಆದ್ರು ಮೇಡಮ್ ಸರ್? ಆಕ್ಚುಲಿ ಒಳ್ಳೆ ಗಂಡು ನೋಡಿದೀನಿ ಕಣಮ್ಮ. ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ ಮಸ್ತಾದ ಆಳು. ನಿಮ್ ಥರನಾ ಅಂಕಲ್? ಅಯ್ಯೋ ನನ್ ತರ ಆದ್ರೆ ನೀನೆಲ್ ತಡ್ಕತ್ತೀಯಮ್ಮ. ನಾವು ಇಬ್ರು CA ಮಾಡ್ತಾ ಇದ್ವಿ, ಚೆನ್ನಾಗಿ ಓದ್ತಾರೆ ಅಂತ ಇಷ್ಟಪಟ್ಟಿದ್ವಿ. ನನ್ ಮೇಲೆ ಹಣೆ ಇಟ್ಟಳು. ಓದ್ತಾರೆ ಅಂತ. ಓಕೆ. ಮದ್ವೆ ಇಬ್ರಿಗೂ ಇಷ್ಟ ಆಯ್ತು, ಅದೇ ನಿಂಗೆ ಆಮೇಲೆ ಮನೇಲೆಲ್ಲ ಒಪ್ಪಿದ್ರ ಅಥವಾ ಮನೆಯಲ್ಲ ರನ್ನಿಂಗ್ ಮ್ಯಾರೇಜ್? ಇಲ್ಲ ಇಲ್ಲ, 2 states marriage. ಈಸ್ ಆಂಧ್ರ. ರೇ ಮಂಡ್ಯ ಬಿಟ್ಟು ನಾನು ಯಾಕೆ ರಾಮನಗರಕ್ಕೆ ಹೋಲ್ವಾ ರೀ? ಟೆಂಪಲ್ ರನ್ ಇಲ್ವಾ? ಒಳ್ಳೇದು. ಆಕ್ಚುಲಿ ಇದು ಒಂದು ಪಾಸಿಟಿವ್ ಥಿಂಗು. ಎಷ್ಟೋ ಜನ ಇಲ್ಲೇ ಒಂದೊಂದೇ ಊರಾಗಿದ್ರು, ಎಷ್ಟೋ ಜನ ಮನೇಲಿ ಫ್ಯಾಮಿಲಿಯಲ್ಲಿ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಆಗ್ತಾರೆ. ಸ್ಟಿಲ್ ಇವರು ಬೇರೆ ಬೇರೆ ಸ್ಟೇಟ್ ಆದ್ರೂ ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಮದುವೆ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್ ಫಸ್ಟ್ ಆಫ್ ಆಲ್. ಎಷ್ಟು ವರ್ಷ ಆಯಿತು ಮದುವೆ ಆಗಿ? 2.5 years ಆಯ್ತಾ? ಸೊ ಮದುವೆನ ಲವ್ ಮಾಡಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಟ್ರಿ. ಇವಾಗ ಹೆಂಗಿದೆ ಲೈಫು? ಚೆನ್ನಾಗಿದೆ. ಚೆನ್ನಾಗಿದ್ಯಾ ಸರ್? ಮನ್ಸಿನ ಮಾತು ಹೇಳಿ ಸರ್. ಚೆನ್ನಾಗಿದೆ ನಿಜವಾಗ್ಲೂ. ಮನ್ಸಿನ ಮಾತು ಹೇಳಿ. ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿದೆ. ಹೌದಾ? ನಿಮ್ ಕಣ್ಣು ನೋಡಿದ್ರೆ ನಂಗೆ ಯಾಕೋ ನಿಮ್ ದುಃಖ ಅರ್ಥ ಆಗ್ತದೆ. ನಿದ್ದೆ ಮಾಡಿಟ್ಟು ಬಂದೆ ಇವಾಗ. ನಿದ್ದೆ ಮಾಡಿ ಟೀ ಕುಡಿಯೋಣ ಅಂತ ಬಂದ್ವಿ. ಹೌದಾ? ಓಕೆ ಓಕೆ ಸರ್. ಅವ್ರದ್ದು ಸೇಫರ್ ಸೈಡ್ ಏನಿಲ್ಲ ಸರ್. ಮನೆಗೆ ಹೋಗ್ಬೇಕು ವಾಪಸ್ ಅಂತ ಹಂಗೇನಿಲ್ಲ. ಅಂದರೆ ಆಲ್ವೇಸ್ ಶಿ ವಿಲ್ ಟ್ರೈ ಫಾರ್ ಇಂಪ್ರೂವ್ಮೆಂಟ್. ಅದು ನನಗೆ ತುಂಬ ಇಷ್ಟ. ಅಂದರೆ ಯಾವ ವಿಷಯಗಳಲ್ಲಿ ಸರ್? ಎಲ್ಲ ಯಾವುದೇ ಆಗಲಿ, ಇವಾಗ ಜಾಬ್ ವಿಷಯ ಆಗಲಿ, ಇಲ್ಲ ಏನಾದರೂ ಚಿಕ್ಕ ಕಷ್ಟ ಆದರೂ ಅಷ್ಟು ಕೆಳಗೆ ಹೋಗಲ್ಲ. ಏನೇ ಆಗಲಿ ಪಾಸಿಟಿವ್ ಆಗಿ ತಗೊಂತಾಳೆ. ಅದು ತುಂಬ ಇಷ್ಟ ನನಗೆ. ಸರ್ ಹೇಗೆ ಪ್ರಪೋಸ್ ಮಾಡಿದ್ರೆ ಸರ್? ನಂಗೆ ಪ್ರಪೋಸ್ ಸ್ಟೋರಿನೇ ಹೇಳಿಲ್ಲ. ನೀವು ಹೆಂಗೆ ಪ್ರಪೋಸ್ ಮಾಡಿದ್ರೆ? ಅಯ್ಯೋ, ಲೈಕ್ ಕಾಲೇಜ್ ಇಲ್ಲ, ನಾವಿಬ್ಬರು ಒಂದೇ ಆರ್ಟಿಕಲ್ಶಿಪ್ ಮಾಡ್ತಾ ಇದ್ವಿ ಒಂದೇ ಆಫೀಸಲ್ಲಿ. ಅಲ್ಲಿ ಪ್ರಪೋಸ್ ಮಾಡಿದ್ದೆ. ಅಂದ್ರೆ ಹೆಂಗ್ ಮಾಡಿದ? ದಿನ ಹೆಂಗಿತ್ತು? ಟೈಮ್ ತಗೊಂಡಿದ್ವಿ ಫಸ್ಟ್. ಅಂದ್ರೆ ಮಾತಲ್ಲಿ ಹೇಳಿದ್ರಾ, ಮೆಸೇಜಲ್ಲಿ ಹೇಳಿದ್ರಾ, ಹೆಂಗೆ? ವಿ ಯೂಸ್ ಟು ಬಿ ಫ್ರೆಂಡ್ಸ್ ಆ್ಯಕ್ಚುಲಿ ಫಸ್ಟ್. ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತು ಆ್ಯಕ್ಚುಲಿ. ಒಂಥರ ಹಿಂಗೆ ಕಣ್ಣು ಅಯ್ಯೋ, ಕಣ್ಣಲ್ಲೇ ಆಗೋಗ ಗೊತ್ತಾಗ್ತಿತ್ತ ಸಿಗ್ನಲ್? ಹೆಂಗೆ? ನಮ್ದು 8 ವರ್ಷ ಅಲ್ಲ ಇವಾಗ, ನಮ್ದೆಲ್ಲ 8 years. 2016 ನಾವು ಪರಿಚಯ ಆಗಿಲ್ಲ. ಹೇಳಿದ ತಕ್ಷಣ ಒಪ್ಕೊಂಡ್ರ ಆಟ ಆಡ್ಸಿದ್ರೆ ಹೆಂಗೆ? ಇಲ್ಲ, ಆಕ್ಚುಲಿ ನಂಗೆ ಹೆಂಗಿತ್ತು, ನಮ್ಮ ಮನೆಯವ್ರು ಹೇಳ್ದವ್ರನ್ನೇ ಇಷ್ಟಪಡಬೇಕು ಅಂದರೆ ಇತ್ತು. ಬಟ್ ಗೊತ್ತಿತ್ತು ಇವ್ರು ಇಷ್ಟಪಡ್ತಾ ಇದ್ದಾರೆ ಅಂತ. ಅದೇ ಒಂದು 6-7 months ಆದಮೇಲೆ ಒಪ್ಕೊಂಡಿದ್ದು ಆ ಥರ. ಓಕೆ ಓಕೆ ಓಕೆ. ಸೊ ಮನೇಲಿ ಅಡುಗೆ ಮಾಡಿದ ಯಾರು ಸರ್? ಲವ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ಕೇಳಿದೆ. ನಾನೇ. ನೀವೇನಾ? ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಮನ್ಸಲ್ಲಿ ಇವತ್ತು ದುಃಖ ಇದ್ರೆ, ಬೇಜಾರಿದ್ರೆ ಇವತ್ತು ಆಚೆ ಅಯ್ಯೋ, ದುಃಖ ಏನೂ ಇಲ್ಲ. ಬಟ್ ಆ್ಯಕ್ಚುಲಿ ಈ ಮುಂಚೆ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ
ತುಂಬ ಚೇಂಜ್ ಆಗಿದ್ದಾರೆ. ಈ ಸೋ ಸಪೋರ್ಟಿವ್. ಏನು ಅಂದರೆ ನಾನು ಏನು ಮಾಡ್ತೀನಿ, ಏನಾದರೂ ಡಿಸಿಷನ್ ತಗೋತೀನಿ ಅಂದರೂ ಎಲ್ಲದಕ್ಕೂ ಓಕೆ ಅಂತಲೇ ಅಂತಾರೆ. ನೋ ಇದು ಸರಿ ಇಲ್ಲ ಆ ರೀತಿ ಏನು ಅವ್ರು ಹೇಳಕ್ಕೆ ಹೋಗಲ್ಲ. ಈ ವ್ಯಾಲೆಂಟೈನ್ಸ್ ಡೇಗೆ ಏನೆಲ್ಲ ಸರ್ಪ್ರೈಸಸ್ ನಿಮಗೆ ಕಾದಿತ್ತು ಸರ್ ಕಡೆಯಿಂದ? ನಾವು ವ್ಯಾಲೆಂಟೈನ್ಸ್ ಡೇ ನಾವೇನಷ್ಟು ಮಾಡಲ್ವಾ? ಇವತ್ತು ಯಾವ ಡೇ ಸರ್? ಗೊತ್ತಿಲ್ಲ. ಪ್ರಪೋಸ್ ಡೇ ಅಂತ ಹೇಳಿದ್ರಲ್ಲ ನೀವು. ಯಾರಿಗೆ ಸರ್? ಅವರೇ ಹೇಳಿದ್ರ ಅವಾಗ. ಅವರಿಗೆಲ್ಲ ಮೇಡಮ್ ಅವರು ಈ 3 ವರ್ಷದಲ್ಲೂ ಒಂದ್ಸಲನೂ ನಿಮಗೆ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಏನು ಸರ್ಪ್ರೈಸ್ ಮಾಡಿಲ್ವಾ ಸರ್? ಏನ್ ಸರ್ ನೀವು ಇವತ್ತೇನಾದ್ರೂ ನೀವು ಮಾಡ್ಲೇಬೇಕು ಸರ್ ಸರ್ಪ್ರೈಸ್. ಇವತ್ತೇನಾದ್ರೂ ನೀವು ಮಾಡ್ಲೇಬೇಕು ಸರ್ ಸರ್ಪ್ರೈಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಾದ್ರೂ ಒಂದು ಮೇಡಮ್ಗೆ ಸರ್ಪ್ರೈಸ್ ಮಾಡಿ. ನಾನು ಡೈಲಿ ಏನೋ ಒಂದು ಸರ್ಪ್ರೈಸ್ ಮಾಡ್ತಾನೆ ಇರ್ತೀನಿ. ನೈಸ್ ನೈಸ್. ಬರ್ಡೇಗೆಲ್ಲ ಮಾಡ್ತಾರೆ, ಬಟ್ ವ್ಯಾಲೆಂಟೈನ್ಸ್ ಡೇ ಅಂತ ಅಯ್ಯೋ ಸರ್ ಇವತ್ತೊಂದು ಪ್ರಪೋಸ್ ಡೇ ಅಲ್ವಾ? ಮೇಡಮ್ಗೋಸ್ಕರ ಒಂದು ಸ್ವಲ್ಪ ನಿಮ್ಮ ಯೂನಿಕ್ ವೇ ಅಲ್ಲಿ ಪ್ರಪೋಸ್ ಯುನಿಕ್ ಮಾಡಿ. ವೇ ಏನು ಇಲ್ಲ. ಹಾಡಿನ ಮೂಲಕ, ಕವಿತೆ ಮೂಲಕ ಅಥವಾ ನೀ ಬೆಂಡ್ ಮಾಡಿ ಏನಾದ್ರೂ ಒಂದು ಟ್ರೈ ಮಾಡಿ ಸರ್. ಇಲ್ಲ ಯೂನಿಕ್ ಆಗಿ ಮಾಡ್ಬೇಕು. ಯೂನಿಕ್ ಆಗಿ ಕೂತ್ಕೊಂಡಂಗಿಲ್ಲ. ಇದು ಬರುತ್ತೆ, ರೋಸ್ ಬರುತ್ತೆ ಸರ್. ನೀವಂತೂ ಇದುವರೆಗೂ ಮೇಡಮ್ಗೆ ವ್ಯಾಲೆಂಟೈನ್ಸ್ ಡೇ ರಿಲೇಟೆಡ್ ಏನೇ ಸರ್ಪ್ರೈಸಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸಸ್ ಇದೆ ಸರ್. ಏನಿಲ್ಲ, ಈ ರೋಸ್ ಕೊಟ್ಬಿಟ್ಟು ಮ್ಯಾಮ್ಗೆ ಇವತ್ತು ನಿಮ್ಮ ಸ್ಟೈಲಲ್ಲಿ ಯೂನಿಕ್ ಆಗಿ ಏನಾದರೂ ಮಾಡ್ಬೋದು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಏನಾದ್ರು ಹಾಡು ಕವನನ ಏನಾದರೂ ಹೇಳ್ಬಿಟ್ಟು ಅವ್ರಿಗೆ ಪ್ರಪೋಸ್ ಮಾಡಿ ಸರ್. ಕಮಾನ್ ಸರ್, ಕಮಾನ್. ಕುತ್ಕೊಂಡು ಮಾಡಂಗಿಲ್ಲ. ಕುತ್ಕೊಂಡೇ ಮಾಡಂಗಿಲ್ಲ. ನೀ ಬೆಂಡ್ ಮಾಡ್ಬೇಕು ಮಾಡಿ ಸರ್. ಅಯ್ಯೋ ಅವೆಲ್ಲ ಆಗಲ್ಲ. ಮಾಡಿ ಸರ್, ಚೆನ್ನಾಗಿರುತ್ತೆ. ಯಾವ ಕನ್ನಡನ ಇದು? ಹೌದು ಜಿಮ್ಮಲ್ಲೆಲ್ಲ ಓಕೆ. ಸರ್ ಇಷ್ಟು ಯಾವ ತರ ಹೇಳಿ ಸರ್, ಪರವಾಗಿಲ್ಲ ಸರ್. ತುಂಬಾ ನಾಚ್ಕೊಳ್ತಿದ್ದಾರೆ. ಮನೇಲಿ ಮಾಡ್ತಾರಂತೆ. ಅವ್ರು ಹಾಡು ಹೇಳ್ತಾರಂತೆ ಸರ್. ಅವ್ರು ಮೇಡಮ್ಗೋಸ್ಕರ ಒಂದು ಹಾಡು ಹೇಳ್ತಾರೆ. ಕಮ್ಮನಿ ನೀ ಪ್ರೇಮ ಲೇಖಲೇ ರಾಸಿಂದಿ హృదయమే ప్రియతమా నీవచట కుశలమానే నిచట కుశలమే ఊహలన్నీ పాటలే కనుల తోటలు కనుల తోటలే మాట మాటలు ఓహో కమ్మని నీ ప్రేమ లేఖలే రాసింది హృదయమే. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ದೇವಿ ಲಾಲಿಜೋ ಲಾಲಿ ಲಾಲಿಜೋ. ವಾವ್, ಐ ಲವ್ ಯು ಸೋ ಮಚ್. ನೈಸ್. ಕೈ ಹಾಕೋ ಆ ಕಡೆಗೆ ಹೋದಂಗಿತ್ತು. ಸರಿಗಮ ಬಕೆಟ್ ನಮ್ಮನೇಲೆ 3-4 ಇದೆ. ಸರಿಗಮಪ್ಪ ಎಲ್ಲ ಹೋಗ್ಬೋದಿತ್ತಲ್ಲ ಸರ್. ಬೇಡ ಮೇಡಮ್, ತುಂಬಾ ಚೆನ್ನಾಗಿದೆ. ನಾವು ಇವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ. ಸಾರ್ ಅವ್ರದ್ದು ತುಂಬಾ ಒಳ್ಳೆ ಟ್ರೈನರ್ ಇವರು. ಆಕ್ಚುಲಿ ವೆರಿ ಮೊನ್ನೆ ಒಂದು ಹಿಟ್ ಸೆಷನ್ ಇತ್ತು, ಸಕ್ಕದಾಗಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಹೇಳಿದ್ದೇನೆ ನಾನು. ಹೌದಾ? ಪ್ರಜ್ವಲ್ ಅವರು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರು ನಿಜವಾಗ್ಲೂ ಚೆನ್ನಾಗಿ ಹೇಳ್ಕೊಡ್ತಾರೆ. ವಾವ್, ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಫಸ್ಟ್ ಹೇಳಿ ಅವ್ರು ಸಿಕ್ಕಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮೇಡಮ್. ಹೆಂಗೆ ಏನಾದರೂ ಹೇಳಿ, ನಿಮ್ಮ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಎಮೋಷನ್ಸ್ ಅವ್ರ ಬಗ್ಗೆ ಏನಿದೆ ಅದೆಲ್ಲ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಆಮೇಲೆ ನೀವು ರೋಸ್ ಕೊಡ್ಬೋದು. ನಂದು ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ಓಕೆ, ಐ ಲವ್ ಯು. ಹೆಸರು ಹೇಳಿಲ್ಲ, ನಾವು ಯಾರಿಗೆ ಅನ್ಕೋಬೇಕು? ಅವ್ರಿಗೆ ಗೊತ್ತಾಗಿದೆಯಲ್ಲ. ಇಲ್ಲ ಹೇಳೋದಿಲ್ಲ. ಅಲ್ಲಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ. ಸಲಿಗೆ ಚಂದ ಅಲ್ಲ. ಥ್ಯಾಂಕ್ ಯು. ಜಿಮ್ ಬನ್ನಿ ಮೇಡಮ್. ಅಲ್ಲ, ಜಿಮ್ ಅಲ್ಲಿ ಒಂದು ಫ್ರೀ ಟ್ರೈನಿಂಗ್ ಸೆಷನ್ ಕೊಡಿಸ್ತೀವಿ ಪ್ರಜ್ವಲ್. ಬೇಡ ಸರ್, ಅದೇ ಬಿಗ್ಗೆಸ್ಟ್ ಗಿಫ್ಟ್ ನಿಮ್ಗೆ. ಅವ್ರು ಏನ್ ಹೇಳ್ಕೊತಾರೆ ಗೊತ್ತಾ? ಇನ್ನೊಂದ್ ಸ್ವಲ್ಪ ಹಿಂಗೆ ಆಡ್ತಾರೆ, ಕೊಟ್ಟು ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು.